ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ನನಗೆ ಡೇಟ್ಸ್ ಮತ್ತು ನಟ್ಸ್ ಲಡ್ಡುಗೆ ಇದ್ದಕ್ಕಿದ್ದಂಗೆ ತುಂಬ ಆರ್ಡರ್ಸ್ ಬಂದುಬಿಡ್ತು. ಇನ್ನು ನೆಕ್ಸ್ಟ್ ಡೇಗೆ ಎಲ್ಲ ಡ್ರೈ ನಟ್ಸ್ನು ಕಟ್ ಮಾಡಿಕೊಂಡು ನನಗೆ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ರಾತ್ರಿಯೇ ಈ ಬಾದಾಮಿ ಕಟ್ ಮಾಡೋದು ತುಂಬ ಕಷ್ಟ. ಕೆಲವ್ರು ಅಂತಾರೆ ಮಿಕ್ಸರ್ ಜಾರಿಗೆ ಹಾಕ್ಬಿಡಿ ಪೌಡ್ರ್ ಆಗಿಬಿಡುತ್ತೆ ಅಂತ. ಬಟ್ ನನಗೆ ನಾನು ನೋಡಿದ್ದೀನಿ ಪೌಡರ್ ಮಾಡಿಬಿಟ್ಟು ಡೇಟ್ಸ್ ಲಡ್ಡು ಮಾಡೋದು ಅಷ್ಟು ಟೇಸ್ಟ್ ಅನಿಸಲ್ಲ. ಅದನ್ನು ಈ ರೀತಿ ಕಟ್ ಮಾಡಿನೇ ನಾವು ಮಾಡಬೇಕು, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಒಂದು ಹಾಫ್ kg ಆಗುವಷ್ಟು ಬಾದಾಮಿನ ರಾತ್ರಿಯೇ ಕೂತ್ಕೊಂಡು ಕಟ್ ಮಾಡಿಬಿಟ್ಟೆ ನಾನು. ಸೊ 9:30ನಲ್ಲಿ ಕೂತ್ಕೊಂಡವಳು ಅದು ಕಟ್ ಮಾಡೋ ಅಷ್ಟರಲ್ಲಿ 1 hour ಆಯಿತು. ಸೊ ಇನ್ನೆಲ್ಲ ಮಿಕ್ಕಿದ ಪದಾರ್ಥ ಎಲ್ಲ ನನಗೆ ಸಿಂಪಲ್ ಅಂತ ಅನಿಸುತ್ತೆ. ಬಾದಾಮಿ ಒಂದು ಕಟ್ ಮಾಡ್ಕೊಬಿಟ್ರೆ ಗೋಡಂಬಿ, ವಾಲ್ನಟ್ಟು ಅವೆಲ್ಲ ಅಷ್ಟು ಗಟ್ಟಿ ಇರಲ್ಲ ಅಲ್ವಾ. ಸೊ ಅದೆಲ್ಲ ಬೇಗ ಬೇಗ ಕಟ್ ಮಾಡ್ಕೊಬಿಡ್ಬೋದು. ಸೊ ಬಾದಾಮಿ ಒಂದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಟ್ಟೆ. ಇವತ್ತಿಗೆ ನಾನು ಡ್ರೈ ಫ್ರೂಟ್ಸು ಫ್ರೆಶ್ ಆಗಿ ಮಾಡ್ತಾಯಿದ್ದೀನಿ, ಏಕೆಂದರೆ ಆರ್ಡರ್ಸ್ ತುಂಬ ಬಂದಿದೆ. ಹಾಗೆಯೇ ಇದು ನೆಕ್ಸ್ಟ್ ಡೇ ತಿಂಡಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಡೇಟ್ಸ್ ಲಡ್ಡು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಸಹ ತೋರಿಸ್ತೀನಿ. ಇಲ್ಲಿ ತಿಂಡಿಗೆ ನಾನು ಸಾಗು ಮಾಡ್ತಾಯಿದ್ದೀನಿ. ಸಾಗುಗೆ ಫಸ್ಟ್ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಧನಿಯಾ ಬೀಜ, ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆ, ಚಕ್ಕೆ ಮತ್ತು ಲವಂಗ, ಒಂದು ಸ್ವಲ್ಪ ಹಸಿ ಕಾಯಿ ಇವಿಷ್ಟನ್ನು ಹಾಕಿಬಿಟ್ಟು ನುಣ್ಣದಾಗಿ ರುಬ್ಕೋಬೇಕು. ನೆಕ್ಸ್ಟು ಇಲ್ಲಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಬೇಕು. ಈರುಳ್ಳಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದ ಹಾಗೆ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ. ಕ್ಯಾರೆಟ್, ಬೀನ್ಸು, ಬಟಾಣಿ ಇರಲಿಲ್ಲ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರು ಇವಿಷ್ಟನ್ನು ಹಾಕಿ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಜಸ್ಟ್ 1 ನಿಮಿಷ ಇದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಕೊನೆಯಲ್ಲಿ ನಾನು ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಇನ್ನೇನು ಮಸಾಲೆ ಹಾಕ್ತೀವಿ ಅನ್ನೋ ಟೈಮಿಗೆ ಟೊಮ್ಯಾಟೊ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮ್ಯಾಟೊ ಹಾಕಿದ ಮೇಲೆ ನೋಡಿ ಈ ರೀತಿ ಮಸಾಲೆ ರುಬ್ಕೊಂಡಿದ್ನಲ್ಲ ನುಣ್ಣದಾಗಿ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರು ಮಸಾಲೆ ರುಬ್ಬೋದಕ್ಕೇ ಹಸಿರಾಗಿ ಬರಲಿ ಅಂತ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು, ಕರಿಬೇವೆಲ್ಲ ಹಾಕ್ತಾರೆ. ಅವೆಲ್ಲ ಏನು ಬೇಡ, ರುಬ್ಬೋದಕ್ಕೆ ಬರೀ ಇವಿಷ್ಟೇ ಸಾಕು. ಹಸಿರು ಚೆನ್ನಾಗಿ ಬರಬೇಕು ಅಂತ ಅಂದರೆ ಈ ಮಸಾಲೆಗೆ ನಾವು ಅರಿಶಿನ ಪುಡಿ ಹಾಕಬೇಕು, ಅವಾಗ ಸಖತ್ತಾಗಿ ಬರುತ್ತೆ. ನುಣ್ಣದಾಗಿ ರುಬ್ಕೊಂಡಿರೋ ಮಸಾಲೆ ಹಾಕಿದ ಮೇಲೆ ಸಾಗು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ ನಂಗೆ ಸ್ವಲ್ಪ ಕಲರ್ ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ತೊಗೊತಾ ಇದ್ದೀನಿ. ಅದು 1 ವಿಸಲ್ ಬರೋ ಅಷ್ಟರಲ್ಲಿ ಇವತ್ತು ಸಾಗುಗೆ ನಾನು ಕಾಂಬಿನೇಷನ್ ಆಗಿ ಒಚ್ಚಾವ್ಗೆ ಮಾಡ್ತಾಯಿದ್ದೀನಿ. ಒಚ್ಚಾವ್ಗೆ ನಾನು ಒಂದು ವಿಡಿಯೋದಲ್ಲಿ ತುಂಬ ಡಿಟೇಲಾಗಿ ತೋರಿಸಿದ್ದೀನಿ. ಸೊ ಹಾಗಾಗಿ ಇವತ್ತು ಇಲ್ಲಿ ಎಷ್ಟು ಪ್ರಮಾಣ ಅಂತೇನು ಡಿಟೇಲಾಗಿ ತೋರ್ಸೋಕ್ಕೆ ಹೋಗಿಲ್ಲ. ನಾನೊಂದು 3 ಕಪ್ ಆಗುವಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. 3 ಕಪ್ ದೊಡ್ಡ ಕಪ್ ನೀರಿಗೆ 3 ಸಣ್ಣ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದು 1-2 ನಿಮಿಷ ಕುದಿಸ್ಬೇಕು. ಮಧ್ಯ ಭಾಗಕ್ಕೆ ಹಾಕಿಬಿಟ್ಟು 1-2 ನಿಮಿಷ ಕುದಿಸಿದ್ಮೇಲೆ ಲೋ ಫ್ಲೇಮ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದು ಕಂಪ್ಲೀಟಾಗಿ ಒಂದು ಸ್ವಲ್ಪ ಬೆಚ್ಚಗಾಗೋವರೆಗೆ ಬಿಡಬೇಕು. ಬಿಸಿನಲ್ಲಿ ನಾವು ನಾದ್ಬಿಟ್ಟು ಉಂಡೆ ಕಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಯಾವಾಗಲೂ ಒಚ್ಚಾವ್ಗೆ ಇದೇ ರೀತಿ ಮಾಡೋದು. ಬಟ್ ಟ್ರೆಡಿಷ್ನಲ್ ಆಗಿ ಒಚ್ಚಾವ್ಗೆ ಅಕ್ಕಿ ನೆನೆಸಿ ಅದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬಿರೋ ಅಂಥದ್ದನ್ನು ಮತ್ತೆ ಪಾತ್ರೆಗೆ ಹಾಕಿ ಗಟ್ಟಿ ಮಾಡಿಕೊಂಡು ಅದನ್ನು ಉಂಡೆ ಕಟ್ಟಿ ಹಬೆನಲ್ಲಿ ಬೇಯಿಸಿ ಆಮೇಲೆ ಒಚ್ಚಾವ್ಗೆ ಮಾಡ್ತಾರೆ. ಸೊ ಸಿಂಪಲ್ಲಾಗಿ ನನಗೆ ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನೇ ಮಾಡಿಬಿಡ್ತೀನಿ ನಾನು. ಇದೂ ಸಖತ್ತಾಗಿರುತ್ತೆ. ಒಚ್ಚಾವ್ಗೆ ಅದು ಸ್ವಲ್ಪ ಬೆಚ್ಚಗಾಗೋವರೆಗೆ ಇಲ್ಲಿ ಕುಕ್ಕರ್ನಲ್ಲಿ ಏನು ನಾನು ಸಾಗು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಪ್ರೆಷರೆಲ್ಲ ಹೋಗಿ ಕಡಿಮೆ ಆಗಿತ್ತು. ಸೊ ಇವಾಗ ಅದಕ್ಕೊಂದು ಮೇಲೊಗ್ಗರಣೆ ಕೊಡಬೇಕು. ಮೇಲೊಗ್ಗರಣೆ ತುಪ್ಪದಿಂದ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಮ್ಮೆ ತುಪ್ಪ 1-2 ಸ್ಪೂನ್ನ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಇವಿಷ್ಟೇ. ಬೆಳ್ಳುಳ್ಳಿ ಎಲ್ಲ ಏನು ಬೇಡ, ಯಾಕೆಂದರೆ ರುಬ್ಬೋದಕ್ಕೇ ಹಾಕಿರ್ತೀವಿ ಅಲ್ವಾ ಬೆಳ್ಳುಳ್ಳಿ, ಶುಂಠಿ ಎಲ್ಲ, ಹಾಗಾಗಿ ಬೇಡ. ಸೊ ನೋಡಿ ಕಲರ್ ಸಖತ್ತಾಗಿ ಬಂದಿದೆ. ಈ ಮೇಲೊಗ್ಗರಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಗು ರೆಡಿ. ಈ ಸಾಗು ನೀವು ಚಪಾತಿಗೆ, ಪೂರಿಗೆ ಎಲ್ಲ ಸಖತ್ತಾಗಿರುತ್ತೆ. ಸೆಟ್ ದೋಸೆಗೆ ನಾನು ಮೊನ್ನೆ ಇದೇ ರೀತಿಯೇ ಸಾಗು ಮಾಡಿದ್ದಿದ್ದು. ಸೊ ಇವತ್ತು ಸಾಗುಗೆ ನಾನಿಲ್ಲಿ ಒಚ್ಚಾವ್ಗೆ ಅನ್ಕೊಬೋದು, ಬಟ್ ಒಚ್ಚಾವ್ಗೆ ಚೆನ್ನಾಗಿರುತ್ತೆ ಸಾಗುಗೆ ಅಂತ. ಬಟ್ ಸಖತ್ತಾಗಿರುತ್ತೆ ಟೇಸ್ಟು. ಎರಡರ ಕಾಂಬಿನೇಷನ್ನು ಇಂಥದ್ದೇ ಆಗಬೇಕು ಅಂಥದ್ದೇ ಆಗಬೇಕು ಅಂತೇನಿಲ್ಲ. ಪೂರಿ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ, ಬೇಸಿಗೆ ಬೇರೆ ತುಂಬ ಆಯಿಲ್ ಐಟಮ್ಸ್ ಎಲ್ಲ ತಿಂದರೆ ಅಷ್ಟಾಗಿ ಒಂಥರ ಏನು ಹೊಟ್ಟೆ ಎಲ್ಲ
ಕೆಟ್ಟಂಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೂರಿ ಮಾಡಲಿಲ್ಲ. ಅದ್ರ ಬದಲಾಗಿ ಹೆಲ್ದಿಯಾಗಿ ಶಾವಿಗೆ ಮಾಡಿದ್ದೀನಿ. ಸೊ ಅದು ಅಕ್ಕಿದನ್ನು ಬೇಯಿಸ್ಕೊಂಡಿದ್ವಿ ಅಲ್ವಾ, ಅಕ್ಕಿ ಹಿಟ್ಟನ್ನು ಹಾಕಿ ಅದು ಬೆಚ್ಚಗಾದ್ಮೇಲೆ ಒಂದು ಸ್ವಲ್ಪನೇ ಭಾಗ ಡಿವೈಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಶಾವಿಗೆ ಒರಳಿಗೆ ಅಂದರೆ ಚಕ್ಲಿ ಒರಳಿರುತ್ತಲ್ಲ ಅದರಲ್ಲಿ ಶಾವಿಗೆದು ಬಿಲ್ಲೆ ಬರುತ್ತೆ, ಆ ಸಣ್ಣ ಶಾವಿಗೆ ಬಿಲ್ಲೆನಲ್ಲಿ ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗೇ ಹಾಕ್ಬಿಟ್ಟು ನಾನು ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತಟ್ಟೆ ಇಡ್ಲಿ ಪ್ಲೇಟ್ಸ್ಗೂ ಹಾಕ್ಬಿಟ್ಟು ನೀವು ಮಾಡ್ಕೋಬೋದು. ಸಣ್ಣದಾಗಿ ಒಳ್ಳೆ ಇಡ್ಲಿ ಥರನೇ ಬರುತ್ತೆ, ಇದು ಸಖತ್ತಾಗಿರುತ್ತೆ. ಇದನ್ನೇ ನೀವು ಉದುರು ಮಾಡಿಬಿಟ್ಟು ಒಗ್ಗರಣೆ ಕೊಟ್ಟರೆ ಶಾವಿಗೆ ಒಗ್ಗರಣೆ ಅದು ಸಹ ಸಖತ್ತಾಗಿರುತ್ತೆ ಟೇಸ್ಟು. ಒಂದು 10 ನಿಮಿಷ ನೀವು ಸ್ಟೀಮ್ ಕುಕ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಆಯಿತು. ಇದಕ್ಕೆ ಸಾಗು ಬದಲಾಗಿ ನೀವು ಕಡಲೆಕಾಳು ಸಾಂಬಾರು, ಅವರೆಬೇಳೆ ಸಾಂಬಾರಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಸೊ ಇದೆಲ್ಲ ಮುಗೀತು, ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಫ್ರೆಶ್ ಆಗಿ ಬರೀ ತುಪ್ಪದಿಂದನೇ ಹುರಿದು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಅಂದರೆ ಡೇಟ್ಸ್ ಲಡ್ಡುನ ಪ್ರಿಪೇರ್ ಮಾಡೋದು. ಒಂದೊಂದಾಗೇ ಪದಾರ್ಥಗಳನ್ನ ಹಾಕೋತೀನಿ, ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಹುರಿಯೋ ಅಂಥದ್ದಲ್ಲ. ಏಕೆಂದರೆ ಬಾದಾಮಿ ಗೋಡಂಬಿ ಎಲ್ಲ ಒಟ್ಟಿಗೆ ಹಾಕೋಬಿಟ್ರೆ ಗೋಡಂಬಿ ಬೇಗ ಬಣ್ಣ ಬಂದುಬಿಡುತ್ತೆ, ಬಾದಾಮಿ ಅಷ್ಟಾಗಿ ಬರೋದೇ ಇಲ್ಲ. ಹಾಗಾಗಿ ಒಂದೊಂದು ಪದಾರ್ಥಕ್ಕೂ ಟೈಮ್ ಕೊಟ್ಟು ಹುರ್ಕೊಂಡು ರೆಡಿ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಹೋಗ್ತಾ ಇರ್ಬೋದು ಯಾವ್ಯಾವ ಐಟಮ್ಸ್ನ ಹಾಕ್ತಾ ಇರ್ತೀನಿ ಅಂತ. ಎಷ್ಟು ಥರದ್ದು ಐಟಮ್ಸ್ ಹಾಕ್ತೀನಿ ಗೊತ್ತಾ ಇದಕ್ಕೆ. ಕೆಲವರು ಇದನ್ನೆಲ್ಲನೂ ಹುರಿದುಬಿಟ್ಟು ಪೌಡರ್ ಮಾಡಿಬಿಟ್ಟು ಉಂಡೆ ಕಟ್ಬಿಡ್ತಾರೆ, ಬಟ್ ಅದು ನನಗೆ ಅಷ್ಟಿಷ್ಟ ಆಗಲ್ಲ. ಆ್ಯಂಡ್ ತುಂಬ ನನಗೆ ರಿಪೀಟೆಡ್ ಆರ್ಡರ್ಸ್ ಬರುತ್ತೆ ಇದಕ್ಕೆ ಡೇಟ್ಸ್ ಲಡ್ಡುಗೆ. ಯಾಕೆಂದರೆ ಅದ್ರ ಬೆನಿಫಿಟ್ಸು ಮತ್ತು ಟೇಸ್ಟು ನೋಡಿದವ್ರಿಗೆ ತಿಂದವ್ರಿಗೇ ಗೊತ್ತಿರುತ್ತೆ. ಹಾಗಾಗಿ ನನಗೆ ತುಂಬ ರಿಪೀಟೆಡ್ ಆರ್ಡರ್ಸ್ ಬರುತ್ತೆ. 15 ದಿವಸಕ್ಕೆ ಒಂದು ಸಲ ಅರ್ಧ kg ತಗೊಳ್ಳೋರು ಇದ್ದೇ ಇದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಫ್ರೆಶ್ ಆಗಿ ಇದನ್ನು ಮಾಡ್ತೀನಿ. ಎವ್ರಿ 2-3 ಡೇಸ್ ನಮ್ಮ ಮನೆಯಲ್ಲಿ ಈ ಡ್ರೈ ಫ್ರೂಟ್ಸ್ ಲಡ್ಡು ಪ್ರಿಪೇರ್ ಆಗ್ತಾನೆ ಇರುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಲ್ವ, ಈ ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡೋದಕ್ಕೆ ನನಗೆ ಸುಮಾರು ಒಂದು 2-3 ಅವರ್ಸ್ ಆದ್ರೂ ಇದನ್ನು ಹುರಿದು ರೆಡಿ ಮಾಡ್ಕೊಳ್ಳಿಕ್ಕೆ 2-3 ಅವರ್ಸ್ ಬೇಕು. ಇಷ್ಟು ಪದಾರ್ಥ ನೀವೇನು ನೋಡ್ತಾ ಇದ್ದೀರಲ್ಲ ಅದನ್ನು ಕಟ್ ಮಾಡಿ ನಾನು ತಯಾರು ಮಾಡ್ಕೊಳ್ಳಿಕ್ಕೆ ಒಂದು 2 ಅವರ್ಸ್ ಬೇಕು. ಸೊ ಟೋಟಲ್ ಆಗಿ ಒಂದು 5 ಅವರ್ಸ್ ಇದಕ್ಕೆ ಬೇಕಾಗುತ್ತೆ. ಒಂದು ದಿನದ ಕೆಲಸ ಪೂರ್ತಿ ಇದಕ್ಕೆ ಹಿಡಿಯುತ್ತೆ. ಆ್ಯಂಡ್ ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡಿರ್ತೀನಿ ಇದನ್ನು. ನಿಮಗೆ ಅಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಟ್ಸು ಮತ್ತು ಸೀಡ್ಸ್ ಎಲ್ಲ ಹೇರಳವಾಗಿರೋದ್ರಿಂದ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೂ ಸಹ ಬ್ಯಾಲೆನ್ಸ್ ಆಗುತ್ತೆ. ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್ಸ್ನು ಸಹ ಇದರಲ್ಲಿ ಹೇರಳವಾಗಿ ಹಾಕಿರ್ತೀನಿ. ಸೊ ತುಂಬಾ ಒಳ್ಳೆಯದು. ಆ್ಯಂಡ್ ನೋಡ್ತಾ ಇರ್ಬೋದು ಒಂದೊಂದು ಲಡ್ಡುನಲ್ಲೂ ನಿಮ್ಗೆ ಎಲ್ಲ ರೀತಿ ನಟ್ಸು ಸೀಡ್ಸು ಎಲ್ಲವೂ ಸಹ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಮಾಡಿದ ಲಡ್ಡು ಅವತ್ತು ತುಂಬ ಪೂರ್ತಿಯಾಗಿ ಖಾಲಿ ಆಗೋಯಿತು, ಅಷ್ಟು ಆರ್ಡರ್ಸ್ ಬಂದಿತ್ತು. ಹಾಗಾಗಿ ನಾನು ಅವತ್ತೇ ಪ್ರಿಪೇರ್ ಮಾಡಿಕೊಳ್ಳೇಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ಲಡ್ಡು ಪ್ರಿಪೇರ್ ಮಾಡೋ ಅಷ್ಟರಲ್ಲೇ ನನಗೆ 6 ಗಂಟೆ ಆಗಿತ್ತು. 6 ಗಂಟೆ ಮೇಲೆ ನನಗೊಂದು ಕೊಲ್ಯಾಬರೇಷನ್ ಬಂದಿತ್ತು. ಸೊ ಕೊಲ್ಯಾಬ್ ಶೂಟ್ ಮಾಡ್ಕೋಬೇಕಾಗಿತ್ತು, ಅದನ್ನು ಸಹ ಶೂಟ್ ಮಾಡಿಕೊಂಡು ರೆಡಿ ಆಗಿದೆ. ನೆಕ್ಸ್ಟ್ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಸೊ ಇದು ಶಂಖ ಉರುಳಿ ಅಂತ ವಿಲೇಜ್ ಡೆಕೋರ್ ಅವರು ನನಗೆ ಕೊಲ್ಯಾಬ್ಗೆ ಅಂತ ಕಳಿಸ್ಕೊಟ್ಟಿದ್ದು. ನಾನು ಮನೆಯಲ್ಲಿ ಮಡಿಕೆ ಯೂಸ್ ಮಾಡ್ತೀನಿ ನೋಡಿ, ಮಣ್ಣೊಂದು ನೀರಿನ ಮಡಿಕೆ, ಅದನ್ನು ಸಹ ಅವರೇ ನನಗೆ ಕಳಿಸ್ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ ಅವ್ರ ಪ್ರಾಡಕ್ಟ್ಸ್ ಎಲ್ಲನೂ. ಆ್ಯಂಡ್ ನೀವು villageDecor.in ಅಂತ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿಗೆ ಹೋಗಿ ನಿಮ್ಗೆ ಏನು ಬೇಕೋ ಅದನ್ನು ನೀವು ಆರ್ಡರ್ ಮಾಡ್ಕೋಬೋದು. ಈ ಬೇಸಿಗೆಗಂತೂ ನಮಗೆ ಬಾಯಾರಿಕೆ ಅಷ್ಟು ಜಾಸ್ತಿ, ತಣ್ಣಗಿರೋ ನೀರು ಕುಡಿಬೇಕು ಅಂತ ಅನ್ನಿಸ್ದಾಗೆಲ್ಲ ನಾವು ಮಡಿಕೆ ನೀರು ದಿನನಿತ್ಯ ಕುಡಿತಾನೇ ಇದ್ದೀವಿ. ಆ್ಯಂಡ್ ಫ್ರಿಜ್ ನೀರಂತೂ ಕುಡಿತಾನೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಖಂಡಿತ ಅವರಲ್ಲಿ ಈ ಬೇಸಿಗೆಗೆ ಮಡಿಕೆ ಅಂತೂ ಆರ್ಡರ್ ಮಾಡ್ಕೊಳ್ಳಿ. ಸೊ ಕೊಲ್ಯಾಬ್ ಶೂಟ್ ಎಲ್ಲ ಮಾಡ್ಕೊಂಡಿದ್ದಾದ ನಂತರ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಅಂದರೆ ನನಗೆ ಡೇಟ್ಸ್ ಮತ್ತು ನಟ್ಸ್ ಲಡ್ಡುಗೆ ಬೇರೆ ಬಾಕ್ಸ್ ತೊಗೋಬೇಕಾಗಿತ್ತು. ಆ ಬಾಕ್ಸ್ ತುಂಬ ನನಗೆ ಕಂಪ್ಲೇಂಟ್ಸ್ ಬರ್ತಾಯಿತ್ತು, ಬಾಕ್ಸ್ ಬ್ರೇಕ್ ಆಗಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ಇನ್ನೊಂದು ಸ್ವಲ್ಪ ಗಟ್ಟಿದು ಚೆನ್ನಾಗಿ ಕ್ವಾಲಿಟಿ ಇರೋದನ್ನೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಸಂತೆಪೇಟೆಯಲ್ಲಿ ಒಂದು ಹೋಲ್ಸೇಲ್ ಅಂಗಡಿ ಇದೆ. ಸೊ ಅಲ್ಲೇ ನಾವು ತುಪ್ಪಕ್ಕಾಗಲಿ ಎಲ್ಲದಕ್ಕೂ ಬಾಕ್ಸ್ಗಳನ್ನ ತೊಗೊಳ್ಳೋದು. ಅಲ್ಲಿ ನಾನು ಹುಡುಕ್ತಾ ಇದ್ದೆ. ಆ್ಯಂಡ್ ಚೆನ್ನಾಗಿರೋದೇನೆ ಸಿಕ್ತು ನನಗೆ. ಆ್ಯಂಡ್ ತುಪ್ಪಕ್ಕೂ ಅಷ್ಟೇ ತುಂಬ ಆರ್ಡರ್ಸ್ ಬಂದಿತ್ತು. ಎಗೈನ್ ಹೋಗಿಬಿಟ್ಟು ಒಂದು 2 to 3 ಡಜನ್ ಆಗೋಷ್ಟು ತುಪ್ಪದ ಬಾಟಲ್ಸ್ಗೆ ಆರ್ಡರ್ ಕೊಟ್ಟು ಬಂದಿದ್ದಾಯಿತು. ಸೊ
ಹಾಸನಲ್ಲಿ ಸಂತೆಪೇಟೆ ಕಡೆ ಪದ್ಮಾಂಬ ಪ್ಲಾಸ್ಟಿಕ್ಸ್ ಅಂತ ಇದು ಅಂಗಡಿ ಇದೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅಮೆಝಾನು, ಫ್ಲಿಪ್ಕಾರ್ಟು ಅಲ್ಲೆಲ್ಲ ನಿಮಗೆ ಏನೇನು ಟ್ರೆಂಡಿಂಗ್ ಆಗಿರೋ ಅಂಥ ಐಟಮ್ಸ್ ಸಿಗುತ್ತೆ. ಇವ್ರ ಅಂಗಡೀಲಿ ಎಲ್ಲವೂ ಸಹ ಕಡಿಮೆ ಬೆಲೆನಲ್ಲೇ ಸಿಗುತ್ತೆ. ಆ್ಯಂಡ್ ಹಿತೈಷ್ ಕೂಡ ಅಲ್ಲಿ ಕಲರು ಬಾಟಲ್ ನೋಡಿಬಿಟ್ಟು ನನಗೆ ಈ ಬಾಟಲ್ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿ ತೆಗೆಸ್ಕೊಂಡು ಬಂದ. ಹೇಳ್ತಾ ಇದ್ದೆ ಅದು ವಾಶ್ ಮಾಡ್ತಾ ಮಾಡ್ತಾ ಕಲರ್ ಹೋಗುತ್ತೆ, ಚೆನ್ನಾಗಿ ಕಾಣಲ್ಲ ಅಂತ ಅಂದ್ರೂ ಕೇಳಲಿಲ್ಲ. ಅದನ್ನೇ ತೆಗೆಸ್ಕೊಂಡ. ಆ್ಯಂಡ್ ವಾಪಸ್ ಮನೆಗೆ ಬಂದು ಆರ್ಡರ್ಸ್ ತುಂಬಾ ಬಂದಿತ್ತು. ಸೊ ಪ್ರದೀಪ್ ಅದೆಲ್ಲ ಆರ್ಡರ್ಸ್ ತೊಗೊತಾ ಇದ್ದಾರೆ. ಈ ಹಿತೈಷ್ ಏನೇನು ತೆಗೆಸ್ಕೊಂಡು ಬಂದಿದ್ದ ಅದನ್ನು ಸಾರ್ಟ್ ಔಟ್ ಮಾಡ್ಕೋತಾ ಇದ್ದಾನೆ ಇಲ್ಲಿ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನದ ಕಂಪ್ಲೀಟ್ ವ್ಲಾಗು. ಮನೇಲಿ ಅಡುಗೆನೂ ಮಾಡಿಕೊಂಡು ಈ ಆರ್ಡರ್ಸ್ನೂ ಪ್ರಿಪೇರ್ ಮಾಡಿಕೊಂಡು ಮನೆ ಕೆಲಸ ಎಲ್ಲನೂ ಮಾಡಿಕೊಂಡು ಸೊ ಈ ರೀತಿ ಫ್ರೆಶ್ ಆಗಿ ಹೈಜಿನಿಕ್ ಆಗಿ ನಿಮಗೆ ಎಲ್ಲ ರೀತಿ ಪ್ರಾಡಕ್ಟ್ಸ್ನ ನಾನು ತಲುಪಿಸ್ತೀನಿ. ಖಂಡಿತ ಆರ್ಡರ್ ಮಾಡಿ ಪ್ಲೇಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.